ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹಾರಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ನಿಮ್ಮ ಸಪೋರ್ಟು, ನಿಮ್ಮ ಅಭಿಮಾನ ಸದಾ ಇದೇ ಥರ ಇರಲಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಂದೇಳಿ. ಏನಂತ ಅಂದರೆ, ಒಂದು ಮುಖ್ಯವಾದ ವಿಷಯ ಏನಂತ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದೊಂದು ಡೆವಲಪ್ಮೆಂಟನ್ನು ಕೂಡ ಮಾಡ್ತಾ ಇದೆ. ಅದರಲ್ಲೂ ಡಿಜಿಟಲೀಕರಣ ಅನ್ನೋದು ನಾವು ಕರ್ನಾಟಕ ಸರ್ಕಾರದಲ್ಲಿ ಕಾಮನ್ ಆಗಿ ಹೋಗ್ತಾ ಇದೆ. ಮತ್ತು ಇವತ್ತು ಒಂದು ಹೊಸ ವಿಷಯ ಮಾತಾಡೋಣ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋ ಹೋಗೋಣ. ಏನಂದರೆ, ಸುಮಾರು ನಮ್ಮ ಕರ್ನಾಟಕ ಸರ್ಕಾರ ಸುಮಾರು ದಿನಗಳಿಂದ ಈ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋದನ್ನ ಅನೌನ್ಸ್ ಮಾಡಿ ಜನಗಳಿಗೆ ಒಂದು ಕಡೆಗೆ ಖುಷಿ, ಒಂದು ಕಡೆಗೆ ರೈತರ ಜಮೀನುಗಳೆಲ್ಲನೂ ಹಾಳು ಮಾಡೋ ಕೆಲಸ ಅಂತ ಇನ್ನೊಂದು ಕಡೆಗೆ ಬೇಜಾರು. ಈ ಕಡೆಗೆ ಡೆವಲಪ್ಮೆಂಟ್ ಆಗಬೇಕು ಅನ್ನೋದೊಂದು ಕಡೆಗಾದರೆ, ಆ ಕಡೆಗೆ ರೈತರ ಗೋಳು. ಯಾಕಂತಂದರೆ ಕರ್ನಾಟಕ ಸರ್ಕಾರ ಆಗ್ಬೋದು, ಯಾವುದೇ ಗೌರ್ನಮೆಂಟ್ ಆಗ್ಬೋದು, ಅದಕ್ಕೆ ತಕ್ಕಂತೆ ಪ್ರತಿಫಲನ ಕೊಡಲ್ಲ. ಅದೇನೇನೆ ಮೇಜರ್ ಇಶ್ಯೂ ಇರೋದು. ಇವರು ಅದಕ್ಕೆ ತಕ್ಕಾಗೇನೆ ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಏನಿದೆ, ಆ ಪ್ರಾಪರ್ಟಿ ವ್ಯಾಲ್ಯೂ ಪ್ರಕಾರ ಇವ್ರೇನಾದ್ರೂ ಕರೆಕ್ಟಾಗಿ ಕೊಟ್ಟರೆ, ಪರಿಹಾರ ಕೊಟ್ಟರೆ, ಪ್ರತಿಯೊಬ್ಬ ರೈತರು ಕೂಡ ಖುಷಿಯಾಗೇನೆ ಜಾಗ ಕೊಡ್ತಾರೆ. ಬಟ್ ಇವರು ಸರಿಯಾದ ಒಂದು ಪರಿಹಾರನ, ಅವರಿಗೆ ಅವಾರ್ಡ್ ಅಮೌಂಟ್ ಏನು ಬರುತ್ತೆ ಅದನ್ನು ಕರೆಕ್ಟಾಗಿ ಒಂದು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದ್ರ ಪ್ರಕಾರ ಕೊಟ್ಟರೆ ಅವರಿಗೂ ಖುಷಿಯಾಗುತ್ತೆ, ರೈತರು ಕೂಡ ಅವ್ರ ಜಮೀನು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಫ್ರೆಂಡ್ಸ್, ಈ ಗ್ರೇಟರ್ ಬ್ಯಾಂಗ್ಳೂರು ಅನೌನ್ಸ್ ಏನಾಯಿತು, ಈ ಗ್ರೇಟರ್ ಬ್ಯಾಂಗ್ಳೂರಿಂದ ಅನುಕೂಲ ಏನಿದೆ, ಅನಾನುಕೂಲ ಏನಿದೆ ನೋಡೋದಾದರೆ, ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋದು ಇಡೀ BBMP, BDA, BMRDA, ಬೈಯಪ್ಪ, BMI, CPA ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಹೊಡೆತ ಕೊಡ್ತಾ ಇದೆ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್. ಇನ್ನೇನಿದ್ರು ಕೂಡ ಥ್ರೋಟ್ ಬ್ಯಾಂಗ್ಳೂರ್ ಎಲ್ಲನೂ ಒಂದೇ ಅಪ್ರೂವಲ್, GPA. ಗ್ರೇಟರ್ ಬ್ಯಾಂಗ್ಳೂರ್ ಪ್ಲಾನಿಂಗ್ ಅಥಾರಿಟಿ. ಏನು GBA ಅಂತ ಹೇಳ್ತೀವಿ, ಗ್ರೇಟರ್ ಬ್ಯಾಂಗ್ಳೂರ್ ಪ್ಲಾನಿಂಗ್ ಅಥಾರಿಟಿ ಏನು ಬರ್ತಾ ಇದೆ, ಈ GBA ನಮ್ಮ BBMP ಕೂಡ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಇನ್ನು BBMPನೇ ಇರೋದಿಲ್ಲ. ಇನ್ನು ನೀವು ಯಾವುದೇ ಒಂದು ಅಪ್ರೂವಲ್ ತಗೋಬೇಕಂದ್ರೂ, ಯಾವುದೇ ಒಂದು ರಿಲೀಸಿಂಗ್ ಮಾಡ್ಕೋಬೇಕಂದ್ರು, ಯಾವುದೇ ಖಾತಾ ಮಾಡ್ಕೋಬೇಕಂದ್ರೂ ಕೂಡ ಇನ್ನು ಪ್ರತಿಯೊಂದಕ್ಕೂ GBA, ಗ್ರೇಟರ್ ಬ್ಯಾಂಗ್ಳೂರ್ ಪ್ಲಾನಿಂಗ್ ಅಥಾರಿಟಿ, ಅದೊಂದೇ ಇರೋದಿಲ್ಲ. ಇದು ಜಾಸ್ತಿ ದಿನ ಅಲ್ಲ, ನಮ್ಮ ಈ ಮೇ 15ನೇ ತಾರೀಕಿನಿಂದಲೇ ಜಾರಿಗೆ ಬರ್ತಾ ಇದೆ. ಯಾಕಂದರೆ ಇದಕ್ಕೆ ಒಂದು ಸ್ವಲ್ಪ ದಿನ ಕಾಯೋ ಅವಶ್ಯಕತೆ ಇತ್ತು. ಯಾಕಂದರೆ ನಮ್ಮ ರಾಜ್ಯಪಾಲರು ಅಂಕಿತನ ಹಾಕಿರಲಿಲ್ಲ, ಅದು ಕೂಡ ಹಾಕಾಯ್ತು. ಇವಾಗ ಇಮ್ಮಿಡಿಯೇಟ್ ಪ್ರಾಸೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಈ ಗ್ರೇಟರ್ ಬ್ಯಾಂಗ್ಳೂರಿಗೆ ಥ್ರೋಟ್ ನಮ್ಮ ಬ್ಯಾಂಗ್ಳೂರ್ ಅರ್ಬನ್ ಆಗ್ಬೋದು, ರೂರಲ್ ಆಗ್ಬೋದು, ಮತ್ತು ಆನೆಕಲ್ಲಾಗ್ಬೋದು, ಎಲ್ಲ ಸೇರ್ಕೊಳ್ತಾ ಇದೆ. ನಮ್ಮ ಬ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್ ಏನಿತ್ತು ಅಷ್ಟು ಕೂಡ ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಆಗ್ತಾ ಇದೆ. ಈ ನಮ್ಮ BBMPನ GBA ಅಂತಂದೇಳಿ ಏನು ಅಧಿಸೂಚನೆ ಹೊರಡಿಸಿದ್ದಾರೆ. ಯಾಕಂದರೆ ಈ ಗ್ರೇಟರ್ ಬ್ಯಾಂಗ್ಳೂರ್ ಆಡಳಿತ ಕಾಯ್ದೆ 2024 ಜಾರಿಗೆ ಯಾವಾಗ ಬಂತು, ಈ ಕಾಯ್ದೆನ ಅನುಷ್ಠಾನಕ್ಕೆ ತರೋದಕ್ಕೆ ಮುಂಚೆನೇ ಯಾವ್ಯಾವುದು ಏನೇನು ಮಾಡಬೇಕು ಈ ಅಂತಂದೇಳ್ಬಿಟ್ಟು ಅಧಿಸೂಚನೆ ಹೊರಡಿಸೋದಕ್ಕೆ ಮುಂಚೆನೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಎಲ್ಲ ತೀರ್ಮಾನ ಆಗಿತ್ತು. ಶುಕ್ರವಾರ ಕೂಡ ನಿನ್ನೆ ಕೂಡ ಸುದ್ದಿಗೋಷ್ಠಿಯಲ್ಲಿ ನಮ್ಮ
HK ಪಾಟೀಲ್ ಅವರು ಮಾತಾಡಿ ಇದೇ ಮಾಹಿತಿಯನ್ನು ಕೂಡ ಕೊಟ್ಟರು. ಯಾಕಂದರೆ ಈ ಗ್ರೇಟರ್ ಬೆಂಗಳೂರು ಕಾಯ್ದೆ ಏನಿದೆ 2024 ಕಾಲಂ ನಂಬರ್ 1/2 ಮತ್ತು ಗ್ರೇಟರ್ ಬೆಂಗಳೂರು ಕಾಲಂ ನಂಬರ್ 1/3 ಏನು ಜಾರಿಗೊಳಿಸಿದರೆ, ಮತ್ತೆ ಕಾಲಂ ನಂಬರ್ 131 ಈ 3 ಕಾಯ್ದೆಯ ಪ್ರಕಾರ ನಗರ ಪಾಲಿಕೆ ಆಡಳಿತಾಧಿಕಾರಿನ ಒಂದು ನೇಮಕ ಮಾಡಿ ಮೇ 15ನೇ ತಾರೀಕಿಂದಲೇ ಎಲ್ಲ ಪ್ರೋಸೆಸ್ಗಳು ಕೂಡ ಆಗಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳಾಗ್ಬೋದು ಇಮ್ಮಿಡಿಯೇಟ್ ಎಲ್ಲನೂ ಕಾರ್ಯರೂಪಕ್ಕೆ ತರಬೇಕು ಅಂತಂದೇಳ್ಬಿಟ್ಟು ಇದು ಮಾಡಿದ್ದಾರೆ. ಇದನ್ನು ಯಾವ್ಯಾವ ಥರ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಈ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶ ಅಂತಂದೇಳಿ ಏನು ಇದು ಮಾಡ್ತಾ ಇದ್ದೀವಿ, ಇದನ್ನು BBMP ಪ್ರದೇಶ ಏನಿತ್ತು ಅದೆಲ್ಲವೂ ಕೂಡ ಇವಾಗ GBA ಅಂತಲೇ ಆಗ್ತಾ ಇರೋದು. ಇದರಿಂದ BBMP ಪೂರ್ಣವಾಗಿ ವಿಸರ್ಜನೆ ಆಗ್ತಾ ಇದೆ. ಅಂದರೆ BBMP ಪೂರ್ತಿ ಹೋಗ್ತಾ ಇದೆ. ಇನ್ನು BBMP ಅನ್ನೋ ಮಾತಿರಲ್ಲ, ಓನ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶ ಹೆಸರು GBA. BBMP ಅಂತ ಏನಿತ್ತು ಅದೇನೇನೆ ಇವಾಗ GBA ಅಂತ ಮಾಡ್ತಾ ಇರೋದು, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ಇನ್ನು ನಾವೇನೇ ಅಪ್ರೂವಲ್ ತಗೋಬೇಕಂದ್ರೂ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೇನೆ ಹೋಗ್ಬೇಕು. ಇದಕ್ಕೆ ಒಬ್ಬ ಆಡಳಿತಾಧಿಕಾರಿಯನ್ನು ಕೂಡ ಇವಾಗ ಆಲ್ರೆಡಿ ನೇಮಿಸಿದ್ದಾರೆ. ಅದನ್ನ ಯಾರು ಅಂತ ಅಫಿಷಿಯಲಿ ಅನೌನ್ಸ್ ಆಗಬೇಕು. ಆ ಆಡಳಿತಾಧಿಕಾರಿ ನೇಮಕವಾದ ಮೇಲೆ ಕಾಯ್ದೆಗೆ ಅನುಗುಣವಾಗಿ ನಗರ ಪಾಲಿಕೆಗಳ ನಿಯಮ ಮತ್ತು ಕಾನೂನು ಉಪಬಂಧಗಳನ್ನು ಇವರು ರಚಿಸಿ ಅನೌನ್ಸ್ ಅನ್ನ ಮಾಡ್ತಾರೆ. ಇನ್ನು ಈ ನಗರ ಪಾಲಿಕೆಯಡಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಧಿಕಾರಗಳಿಗೆ ನಿಯಮವನ್ನು ಜಾರಿ ಮಾಡಿ ಕರ್ತವ್ಯ ಪ್ರಕಾರ್ಯ ಎಲ್ಲವನ್ನು ಕೂಡ ನಿಗದಿಯನ್ನು ಮಾಡ್ತಾರೆ. ಯಾಕಂತಂದರೆ ಯಾವುದೇ ಒಂದು ನಿಯಮ ಆಗಬೇಕಂದ್ರೂ ಕೂಡ ಅದು ಆಡಳಿತಾಧಿಕಾರಿ ಏನಿರ್ತಾರೆ ಅವರೇನೇನೆ ಈ ಕಮಿಷನರ್ ಅಂತ ಏನು ಇದು ಮಾಡಿರ್ತಾರೆ ಇವಾಗ BBMPಗೆ, ಅದೇ ಥರನೇ ಅದಕ್ಕೂ ಕೂಡ ಒಬ್ಬ GBA ಕೂಡ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡ್ತಾ ಇದ್ದಾರೆ. ಇವಾಗ BBMP ವಿಸರ್ಜನೆಯಾಗಿ ಅಧಿಕಾರಕ್ಕೆ ಬರುವ ಆಡಳಿತಾಧಿಕಾರಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಂಡಿರುವ ಕಾರ್ಯಗಳನ್ನು ನಿರ್ವಹಿಸುವಾಗ ಮತ್ತೆ ಸರ್ಕಾರದ ನಿರ್ದೇಶನ ಮಾರ್ಗದರ್ಶನವನ್ನು ಕೂಡ ಈ ಆಡಳಿತಾಧಿಕಾರಿ ಅನ್ನೋರು ಪಡೆಯಬೇಕು. ಯಾವುದೇ ಕಾರ್ಯನೀತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಸರ್ಕಾರದ ತೀರ್ಮಾನನೇ ಅಂತಿಮ ತೀರ್ಮಾನ ಆಗಿರುತ್ತೆ. ಏನೇ ಒಂದು ತಿದ್ದುಪಡಿ ತರಬೇಕಂದ್ರೂ ಕೂಡ ಸರ್ಕಾರನೇ ಫೈನಲ್ ಡಿಸಿಷನ್ ಅನ್ನ ತಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅದಕ್ಕೋಸ್ಕರನೇ ಇವರು 3 ಆಕ್ಟನ್ನ ಮಾಡಿರೋದು, ಕಾಲಂ ನಂಬರ್ 1/2, ಕಾಲಂ 3 ಮತ್ತೆ 131. ಅದರಲ್ಲಿ ತಿದ್ದುಪಡಿ ಅಂತಂದಿದ್ದಾರೆ ಎಲ್ಲನೂ ಅದರಲ್ಲಿ ಕೂಲಂಕುಷವಾಗಿ ಹೇಳಿದ್ದಾರೆ. ಅಂದ್ರೆ BBMP ಆಡಳಿತ ಮೇ 11ರ ನಂತರ ಪೂರ್ತಿನೂ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶ ಅಂದ್ರೆ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಆಗೋಗಿ ಮೇ 15ನೇ ತಾರೀಕಿಂದ ಪ್ರತಿಯೊಂದು ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಈ ಗ್ರೇಟರ್ ಬ್ಯಾಂಗ್ಳೂರ್ ಆಡಳಿತ ಕಾಯ್ದೆ 2024 ಜಾರಿಯಾದ ಮೇಲೆ ಮುಖ್ಯಮಂತ್ರಿಯವರ ನೇತೃತ್ವದ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ GBA 120 ದಿನಗಳಲ್ಲಿ ರಚನೆಯಾಗಬೇಕು. ಇದು ಏನು ಮೇ 15ನೇ ತಾರೀಕು ಅನೌನ್ಸ್ ಆಗುತ್ತೆ, 15ನೇ ತಾರೀಕಿಂದ 120 ದಿನ ಅಂತಂದ್ರೆ ನಿಯರ್ಲಿ 4 ಮಂತ್ಸ್ ಒಳಗಡೆ ಇದು ಪೂರ್ತಿನೂ ರಚನೆಯಾಗಬೇಕು. ಪ್ರಾಧಿಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಿರುತ್ತಾರೆ. ಗ್ರೇಟರ್ ಬ್ಯಾಂಗ್ಳೂರ್ ವ್ಯಾಪ್ತಿಯ ಶಾಸಕರು, ಸಚಿವರು, ನಗರಾಭಿವೃದ್ಧಿ ಸಚಿವರು, ಪಾಲಿಕೆಗಳ ಮೇಯರ್ಗಳು, BDA ಆಯುಕ್ತರು, ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರು, ಮತ್ತೆ BMTC ವ್ಯವಸ್ಥಾಪಕ ನಿರ್ದೇಶಕರು, BMRCL ವ್ಯವಸ್ಥಾಪಕ ನಿರ್ದೇಶಕರು, ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು, ಮತ್ತೆ ಕಂದಾಯ ಜಿಲ್ಲೆಗಳ ಅಧಿಕಾರಿಗಳು, ಮತ್ತೆ ಬೆಂಗಳೂರು ನಗರ ಕಮಿಷನರ್ಗಳು, ಮತ್ತೆ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಮತ್ತೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕರು, ರಾಜ್ಯ ಅಗ್ನಿಶಾಮಕ ಮತ್ತೆ ತುರ್ತು ಸೇವೆಗಳ ನಿರ್ದೇಶಕರು, ನಗರ ಭೂ ಸಾರಿಗೆ ನಿರ್ದೇಶನಾಲಯದ ಆಯುಕ್ತರು, ಮತ್ತೆ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಹಾನಗರದ ಆಯುಕ್ತ ಸದಸ್ಯರು. ಇಷ್ಟು
ಇಷ್ಟು ಡಿಪಾರ್ಟ್ಮೆಂಟ್ ಕೂಡ ಒಟ್ಟಿಗೆ ಕೆಲಸ ಮಾಡುತ್ತೆ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ. ಇಷ್ಟು ಡಿಪಾರ್ಟ್ಮೆಂಟ್ ಇದ್ದಾಗ ಮಾತ್ರನೇ ಅದು ಒಂದು ವೇನಲ್ಲಿ ಕ್ಲೀನ್ ಆಗಿ ರೈಲು ಟ್ರ್ಯಾಕ್ ಮೇಲೆ ಹೆಂಗ್ ಹೋಗುತ್ತೆ ಅದೇ ತರ ಹೋಗುತ್ತೆ. ಇಷ್ಟು ಡಿಪಾರ್ಟ್ಮೆಂಟ್ ಕೈ ಜೋಡಿಸಿದ್ರೆ ಮಾತ್ರನೇ. ಈ ಗ್ರೇಟರ್ ಬ್ಯಾಂಗ್ಳೂರ್ನ ಪ್ರಾಧಿಕಾರದ ಮುಖ್ಯ ಆಯುಕ್ತ ಸದಸ್ಯರು ಕಾರ್ಯದರ್ಶಿಯಾಗಿರುತ್ತಾರೆ. ಮತ್ತೆ ಇಲ್ಲಿ ಏನು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯನ್ನ ಮಾಡ್ತಿದ್ದಾರೆ, ಅದರಲ್ಲಿ ಟೋಟಲಿ 2 ಮನವಿಗಳನ್ನ ಇವರು ಪರಿಶೀಲನೆ ಮಾಡಿದ್ದಾರೆ. ಈ ಮಸೂದೆಯಲ್ಲಿ ಕಾನೂನಾತ್ಮಕ ಮತ್ತೆ ಸಾರ್ವಜನಿಕ ಹಿತಾಸಕ್ತಿಯ ಎಲ್ಲಾ ವಿಷಯಗಳನ್ನು ಕೂಡ ಈ ಕಾಯ್ದೆ ಒಳಗೊಂಡಿದೆ. ಆದ್ರಿಂದ 2 ಮನವಿ ಪತ್ರಗಳಲ್ಲೂ ಕೂಡ ಪ್ರಸ್ತಾಪಿಸಿರುವ ವಿಷಯ ಏನಂತ ಅಂದ್ರೆ, ರಾಜ್ಯಪಾಲರು ಮಾರ್ಚ್ 25ರಂದು ಏನು ಈ ಮಸೂದೆಯನ್ನ ಹಿಂದಿರುಗಿಸಿದ್ರು ಅದಕ್ಕೆ ಅಗತ್ಯ ಸ್ಪಷ್ಟನೆ ನಮ್ಮ ರಾಜ್ಯ ಸರ್ಕಾರ ನೀಡಿತ್ತು. ಏಪ್ರಿಲ್ 24ನೇ ತಾರೀಕು ಮಸೂದೆಗೆ ರಾಜ್ಯಪಾಲರು ಒಪ್ಪಿಗೆಯನ್ನು ಕೂಡ ನೀಡಿದ್ರು. ಅಂದು ಸಂಜೆನೇನೆ ಅವತ್ತು ಏನು ಅನೌನ್ಸ್ ಆಯಿತು ಅವತ್ತು ಸಂಜೆನೇನೆ ಗ್ರೇಟರ್ ಬ್ಯಾಂಗ್ಳೂರ್ ಆಡಳಿತ ಕಾಯ್ದೆ 2024ರ ಅಧಿಸೂಚನೆಯನ್ನ ಎಲ್ಲ ಪೇಪರಲ್ಲೂ ಕೂಡ ಪ್ರಕಟಣೆ ಮಾಡಲಾಯಿತು. ಇನ್ನು ಈ ಮೇ 15ನೇ ತಾರೀಕಿಂದ ಏನೇನು ಇಂಪ್ಲಿಮೆಂಟ್ ಆಗುತ್ತೆ ಅದನ್ನ ನೋಡೋಣ ಬನ್ನಿ. ಯಾಕಂದ್ರೆ ಇದು ಅಷ್ಟು ಈಸಿ ಅಲ್ಲ, ತುಂಬಾನೇ ಟಫ್ ವರ್ಕ್. ನಮ್ಮ BBMP ವ್ಯಾಪ್ತಿ ಮಾತ್ರ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶ ಎಂದಾಗಲಿದ್ದರೂ ನಂತರದ ದಿನಗಳಲ್ಲಿ ವ್ಯಾಪ್ತಿ ಹಿಗ್ಗಲಿದೆ. ಅಂದ್ರೆ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಇವಾಗ BBMP ವ್ಯಾಪ್ತಿನ ಏನ್ ಎಕ್ಸ್ಟೆಂಡ್ ಮಾಡಿದ್ರು ಅದೇ ತರನೇನೆ GBA ವ್ಯಾಪ್ತಿ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ತಲಾ ಸುಮಾರು 125 ವಾರ್ಡ್ಗಳ 3 ನಗರ ಪಾಲಿಕೆಗಳನ್ನು ರಚಿಸುವ ಯೋಜನೆ ಇದ್ದು ಅದಕ್ಕೆ ತಕ್ಕಂತೆ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶದ ಗಡಿಗಳನ್ನು ಗುರುತಿಸಲಾಗಿದೆ. ನಗರದ ಸುತ್ತಮುತ್ತಲಿನ ಕೈಗಾರಿಕಾ ಪ್ರದೇಶಗಳನ್ನು ಒಳಗೊಂಡಂತೆ ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಜಿಗಣಿ ಕೈಗಾರಿಕಾ ಪ್ರದೇಶ, ಬೊಮ್ಮಸಂದ್ರ, ಸರ್ಜಾಪುರ, ಬಾಗಲೂರು, ರಾಜಾನಕುಂಟೆ, ಹೆಸರುಘಟ್ಟ, ದಾಸನಪುರ ಹೋಬಳಿ, ತಾವರೆಕೆರೆ ಮತ್ತೆ ಮಾಕಳಿ, ಕುಂಬಳಗೂಡು, ಕಗ್ಲಿಪುರ ಮತ್ತೆ ಹಾರೋಹಳ್ಳಿ ಇಷ್ಟು ಕೂಡ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶಕ್ಕೆ ಸೇರಿಸುವ ಸಾಧ್ಯತೆ ಇದೆ. ಈ ಕಾಯ್ದೆಯಲ್ಲಿ ಇರುವಂತೆ ಎಲ್ಲಾ ನಗರ ಪಾಲಿಕೆಗಳ ಹೆಸರು ಬೆಂಗಳೂರು ಎಂದು ಆರಂಭಿಸಬೇಕಾಗಿದೆ. ಬೆಂಗಳೂರು ಕೇಂದ್ರದ ನಗರ ಪಾಲಿಕೆ, ಬೆಂಗಳೂರು ಕೇಂದ್ರದ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಂತ ಹೆಸರಿಡೋದು ಕೂಡ ಎಲ್ಲಾನು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶ ವ್ಯಾಪ್ತಿಯನ್ನ ಯಾವ ತರ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ ಅದೇ ತರನೇನೆ ಇಲ್ಲಿ ನಗರ ಪಾಲಿಕೆಗಳನ್ನ ಕೂಡ ಅವರು ರಚಿಸ್ಕೊಂಡು ಹೋಗೋದಕ್ಕೆ ಎಲ್ಲ ತರಹದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ಒಂದು ಜನಗಳಿಗೆ ಪ್ರತಿಯೊಂದು ಫೆಸಿಲಿಟಿ ಕೂಡ ಬೇಗ ಸಿಕ್ಬೋದು ಅಂತಂದೇಳಿ ಒಂದಾಗಿದೆ. ಇನ್ನೊಂದೇನಂತ ಅಂದ್ರೆ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಏನಿದೆ ಅಷ್ಟು ಬೇಸಿಕ್ ಕಮ್ಯುನಿಟೀಸ್ ಕೂಡ ಇವರು ಪ್ರೊವೈಡ್ ಮಾಡೋದಕ್ಕೆ ಒಂದು ಈಸಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲ ಒಂದೇ ಕೈ ಅನ್ನೋದು ಇದಾಗುತ್ತೆ. ಇವಾಗ BBMP, ಆಮೇಲೆ BMRDA, ಆಮೇಲೆ ಬೈಯಪ್ಪ, ಆಮೇಲೆ BMICPA ಈ ತರ ಸುಮಾರು ಅಥಾರಿಟಿಗಳಿತ್ತು. ಇವಾಗ ಎಲ್ಲನೂ ಹೋಗ್ಬಿಟ್ಟು ಒಂದೇ ಏನು GBA ಎಲ್ಲನೂ GBA ಅಂಡರ್ ಅಲ್ಲೇ ಇರುತ್ತೆ. ಇನ್ನೇನೇ ಫೆಸಿಲಿಟಿ ಕೊಡ್ಬೇಕಂದ್ರೂ ಕೂಡ ಏನೇ ಮಾಡಬೇಕು ಡಾಕ್ಯುಮೆಂಟ್ ಅಂದ್ರೂ ಕೂಡ ಅದು ಫುಲ್ ರೈಟ್ಸ್ ಎಲ್ಲನೂ GBAಗೆ ಇರುತ್ತೆ. ಇದು ಒಂದು ಕಡೆಗೆ ನಿಜವಾಗೂನೆ ಖುಷಿ ತರ ಅಂತ ವಿಷಯನೇನೆ. ಇದರಿಂದ ಯಾಕಂದ್ರೆ ಪ್ರಾಪರ್ಟಿ ವ್ಯಾಲ್ಯೂಗಳು ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಜನಗಳಿಗೆ ಒಂದು ಅಮ್ಯುನಿಟೀಸ್ ಕೂಡ ಬೇಗ ಸಿಗುತ್ತೆ ಅನ್ನೋದು ಒಂದು ಈ GBAದು ಪ್ಲಾನ್ ಆಗಿರೋದು. ಅದರಿಂದ ಒಂದು ಕರ್ನಾಟಕ ಸರ್ಕಾರ ತಗೊಂಡಿರೋದು ಒಳ್ಳೆ ನಿರ್ಧಾರ ಅನ್ಕೊಂಡು ಅವರಿಗೆ ನಮ್ಮ ಕಡೆಯಿಂದ ಏನ್ ಸಪೋರ್ಟ್ ಆಗುತ್ತೆ ಅದನ್ನ ಮಾಡೋಣ. ಓಕೆ ಫ್ರೆಂಡ್ಸ್, ಏನಾದ್ರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.